ಬಿಹಾರದಲ್ಲೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದಿದೆ ಬಿಜೆಪಿ. 2020ರ ಚುನಾವಣೆಯಲ್ಲಿ ನೋಡಬೇಕಾಗತ್ತೆ ನಾವು. 74 ಕ್ಷೇತ್ರವನ್ನ ಗೆದ್ದಿತ್ತು ಬಿಜೆಪಿ. ಆದರೆ ಈ ಬಾರಿ 100 ಹತ್ರ ಬರ್ತಾ ಇದ್ದಾರೆ. 90 ಕ್ರಾಸ್ ಆಗಿದೆ ನೋಡಿ. ಬಿಜೆಪಿ ಈ ಹಿಂದೆನೂ ಕೂಡ 91 ಸ್ಥಾನ ಗೆದ್ದಿತ್ತು, 2010 ಅಂತ ಅನ್ಸುತ್ತೆ. ಈ ಬಾರಿ 101 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿ ಅದರಲ್ಲಿ 93 ಕ್ಷೇತ್ರಗಳಲ್ಲಿ ಸದ್ಯ ಟ್ರೆಂಡ್ನಲ್ಲಿರೋದು ಮುನ್ನಡೆ. ಜೆಡಿಯುಗಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವತ್ತ ದಾಪುಗಾಲಿಡ್ತಾ ಇದೆ. ನಿಜಕ್ಕೂ ಇದು ಒಳ್ಳೆಯ ಸಾಧನೆ. ಇದು ನೋಡಿ, 101 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ 93 ಗೆಲ್ಲೋದಿದೆಯಲ್ಲ, ಬರೀ 8ರಷ್ಟು ಸೋಲು. ಅಂದರೆ ಜನ ಅಲ್ಲಿ ಬಿಜೆಪಿ ಕೈ ಹಿಡಿದಿದ್ದಾರೆ. ಜೊತೆಗೆ ಜೆಡಿಯುನವರು ಕೂಡ, ಜೆಡಿಯು ಮೈತ್ರಿ ಅವರು ಕೂಡ ಬಿಜೆಪಿ ಕಡೆಗೆ ವಾಲಿದ್ದಾರೆ ವೋಟರ್ಸ್ ಅಂತ ಹೇಳಿ. ಸದ್ಯದ ಟ್ರೆಂಡು 93 ಹತ್ರ ಬರ್ತಾ ಇದೆ. ಜೆಡಿಯು 84 ಇದೆ. ಅವ್ರಿಗಿಂತ ಹೆಚ್ಚಿನ ಸ್ಥಾನಗಳನ್ನು ಬಿಜೆಪಿ ಗೆದ್ದಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ ಬಿಜೆಪಿ. ಇಲ್ಲಿ ಅಸ್ತಿತ್ವನೇ ಇರಲಿಲ್ಲ ಬಿಜೆಪಿದು. ಸುಮಾರು ಒಂದು 25-30 ವರ್ಷಗಳ ಹಿಂದಿಲ್ದ ಕತೆ ಹೇಳೋದು ನಾವು. 1990, 2000 ಲಾಲೂ ಪ್ರಸಾದ್ ಯಾದವ್ ಇದ್ದಾಗ ಬಿಜೆಪಿಯಲ್ಲಿ ನೆಲೆನೇ ಇರಲಿಲ್ಲ. ಅದಾದಮೇಲೆ 2000 ಇಸ್ವಿಯಿಂದ ಶುರುವಾಯಿತು ನೋಡಿ ಸಂಘಟನೆ, ಮತ್ತು ಅಲ್ಲಿ ಪಕ್ಷವನ್ನು ಬಲವರ್ಧನೆ ಮಾಡೋದು, ಸ್ಟ್ರಾಟಜಿಗಳನ್ನು ಮಾಡೋದು, ಜೊತೆಗೆ ಜೆಡಿಯು ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳೋದು. ಹೀಗೆ ಹಂತ ಹಂತವಾಗಿ ಇಲ್ಲಿವರೆಗೂ ಬಿಜೆಪಿ ಬಂದು ನಿಂತಿದೆ. ಬಹುಶಃ ಹೇಳೋಕ್ಕಾಗೋದಿಲ್ಲ ಸ್ವತಂತ್ರವಾಗಿಯೂ ಕೂಡ ಸರ್ಕಾರ ರಚನೆ ಮಾಡುವಂತಹ ಮಟ್ಟಿಗೆ ಬಿಜೆಪಿಯಲ್ಲಿ ಹೋಗಬಹುದು. ಈಗ ಬಹುಶಃ ಅವರು 243 ಕ್ಷೇತ್ರಗಳಲ್ಲಿ ಜೆಡಿಯು ಏನಾದರೂ ಬೇಡ, ನಮಗೆ ನಾವೇ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರೆ ಮ್ಯಾಜಿಕ್ ನಂಬರ್ ರೀಚ್ ಮಾಡ್ತಿದ್ರೇನೋ ಗೊತ್ತಿಲ್ಲ. ಆದರೆ ಈಗ ಎಲ್ಲರಿಗಿಂತ ಹೆಚ್ಚಿನ ಸ್ಥಾನಗಳನ್ನು ಬಿಜೆಪಿ ಗೆದ್ದಿದೆ. ಅಂದರೆ ಬಿಹಾರದಲ್ಲಿ ಬಿಜೆಪಿ ದೊಡ್ಡ ಪಾರ್ಟಿ ಆಗಿದೆ. ಬಿಜೆಪಿಯ ಪರವಾಗಿ ಅಲೆ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಈ ರಿಸಲ್ಟನ್ನು ನೋಡ್ತಾ ಇದ್ರೆ. ಈ ಅಂಕಿ ಸಂಖ್ಯೆಗಳೇ ಸಾಕ್ಷಿ ಆಗ್ತಾ ಇದೆ. ಈಗ ನೋಡಿ, ಜೆಡಿಯು ಕೂಡ ಅಷ್ಟೇ ಇಳಿದಿತ್ತಲ್ವಾ, ಅಷ್ಟೇ ಕಣಕ್ಕಿಳಿದಿತ್ತು, 101ರಲ್ಲೇ ಕಣಕ್ಕಿಳಿದಿತ್ತು. ಹಾಗಾಗಿದ್ರೆ ಅವರು ಗೆಲ್ಬೋದಾಗಿತ್ತು. ಅಂದರೆ ಅಲ್ಲಿ ಒಲವು ಸ್ವಲ್ಪ ಕಡಿಮೆ ಆಗಿದೆ, ಈ ಕಡೆ ಸ್ವಲ್ಪ ಜಾಸ್ತಿ ಆಗಿದೆ. ಅದರಲ್ಲೂ ಸಮಾನವಾದಂಥ ಸೀಟು ಹಂಚಿಕೆಯಲ್ಲಾಗಿತ್ತು. ಅಲ್ಲೂ ಕೂಡ ಬಿಜೆಪಿ ಚೌಕಾಶಿ ಮಾಡಲಿಲ್ಲ. ನಿತೀಶ್ ಕುಮಾರ್ ಅವರೆಷ್ಟು ಕೇಳ್ತಾರೋ ಅಷ್ಟಕ್ಕೆ, ಅಂದರೆ 101. ಯಾಕಂದರೆ ಶಕ್ತಿ ಸಾಮರ್ಥ್ಯ ನಿಮ್ಮಷ್ಟೇ ನಮ್ಮದು ಇದೆ. ಕಳೆದ 15-20 ವರ್ಷಗಳಿಂದ ಬಿಜೆಪಿ ಮತ್ತು ಜೆಡಿಯು ಏನಿದೆ ಸಮಾನಾಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದು. ಅಂದರೆ ಸಂಖ್ಯೆಗಳಲ್ಲಿ ನಾವು ಹೇಳೋದಾದರೆ ಕಳೆದ ಬಾರಿ 2020 ಚುನಾವಣೆಯಲ್ಲಿ 74 ಸ್ಥಾನಗಳನ್ನು ಗೆದ್ದಿದ್ದು ಬಿಜೆಪಿಯವರು. ಇವರು ಜೆಡಿಯುನವರು 43 ಸ್ಥಾನಗಳನ್ನು ಗೆದ್ದಿರ್ತಾರೆ. ಹಾಗಾಗಿನೇ ಈಗ ಬಿಹಾರದಲ್ಲಿ ಕೇಸರಿ ಕಮಾಲ್ ಮಾಡಿದೆ. 243 ಕ್ಷೇತ್ರಗಳ ಪೈಕಿ 101ರಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದರು, 92 ಗೆದ್ದಿದ್ದಾರೆ. ಇದು ನಿಜಕ್ಕೂ ಐತಿಹಾಸಿಕವಾದಂಥ ಜಯ ಬಿಜೆಪಿಗೆ. ಯಾವತ್ತೂ ಕೂಡ ಇಷ್ಟು ಸೀಟುಗಳು ಬಿಜೆಪಿಗೆ ಬಂದಿರಲಿಲ್ಲ. ಈಗ ಅಲ್ಲಿ ಸ್ಥಳೀಯವಾಗಿ ನಾಯಕತ್ವ ಬಿಜೆಪಿ ಇಲ್ಲ. ಯಾಕಂತ ಹೇಳಿದ್ರೆ ಅಂತ ಹೇಳಿಕೊಳ್ಳುವಂತಹ ಫೇಸ್ ಯಾವುದಿಲ್ಲ ಬಿಜೆಪಿಗೆ. ಆದರೂ ಕೂಡ ಅಲ್ಲಿ ಈ ಮಟ್ಟಿಗೆ ಕಮಲ ಮಾಡಿದ್ದಾರೆ ಅಂತಂದರೆ ಕಾರಣ ಪ್ರಧಾನಿ ಮೋದಿಯವರ ವರ್ಚಸ್ಸು ಕೂಡ ಇಲ್ಲಿ ಕೆಲಸ ಮಾಡಿದೆ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಾಕಷ್ಟು ರ್ಯಾಲಿಗಳನ್ನು, ಮೆರವಣಿಗೆಗಳನ್ನು, ಚುನಾವಣಾ ಪ್ರಚಾರದ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾದರು. ಮತ್ತು ನಿತೀಶ್ ಅವರ ಶ್ರಮ ಕೂಡ ಇದ್ರ ಹಿಂದೆ ಇದೆ. ಇಬ್ಬರ ಜೋಡಿ ಕಮಾಲಂತರೂ ಮಾಡಿದೆ. ಬಿಜೆಪಿಗೆ ಇದೆಲ್ಲವೂ ಕೂಡ ಪ್ಲಸ್ ಆಗಿದೆ ಈಗ. ಮತ್ತು ಗ್ಯಾರಂಟಿಗಳನ್ನು ಇವರು ಕೂಡ ಘೋಷಣೆ ಮಾಡಿದರು NDAದವರು, ಅದು ಕೂಡ ಇಲ್ಲಿ ವರ್ಕೌಟ್ ಆಗಿದೆ.